ಸೆಪ್ಟೆಂಬರ್ 2026ರಲ್ಲಿ ಕಟಕ ರಾಶಿಯವರಿಗೆ ಅತ್ಯುತ್ತಮ ಮತ್ತು ಯಶಸ್ವಿಯ ಫಲಿತಾಂಶಗಳು ಸಿಗಲಿವೆ. ಗುರು ಮತ್ತು ಬುಧನ ಶುಭ ಸ್ಥಾನ ಬದಲಾವಣೆಯಿಂದಾಗಿ ನಿಮ್ಮ ಧೈರ್ಯ, ಆರ್ಥಿಕ ಸ್ಥಿತಿ ಮತ್ತು ಸಾಮಾಜಿಕ ಗೌರವ ಗಣನೀಯವಾಗಿ ಹೆಚ್ಚಾಗುತ್ತೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋದಾದರೆ, ನಿಮ್ಮ 3ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ಮತ್ತು ಬುಧನ ಸಂಚಾರ ಕೂಡ ಇದೆ. ಹಾಗಾಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ. ಅಂದರೆ ನೀವು ಮಾಡಿದ್ದೇ ಫೈನಲ್ ಅನ್ನುವ ರೀತಿಯಲ್ಲಿ ಆಗುತ್ತೆ, ನಿಮ್ಮ ಪ್ರಭಾವ ಜಾಸ್ತಿ ಇರುತ್ತೆ. ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ಕೂಡ ನಿಮ್ಮ ಒಂದು ಪ್ರಯತ್ನಕ್ಕೆ ಸಂಪೂರ್ಣ ಫಲವನ್ನು ಅಥವಾ ಬೆಂಬಲವನ್ನು ಕೊಡ್ತಾರೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಹಾಗೆ ಹೊಸ ಉದ್ಯೋಗ ಅವಕಾಶಗಳು ಬೇರೆ ಕಡೆಯಿಂದ ನಿಮಗೆ ಒಳ್ಳೊಳ್ಳೆ ಆಫರ್ಗಳು ಹುಡ್ಕೊಂಡು ಬರಬಹುದು, ಅಥವಾ ನೀವಿರುವ ಕಚೇರಿಯಲ್ಲೇ ನಿಮಗೆ ಒಂದು ಪ್ರಮೋಷನ್ ಅಥವಾ ಪ್ರಮುಖ ಜವಾಬ್ದಾರಿಗಳು, ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ನಿಮಗೆ ಕೊಡುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಉದ್ಯಮಿಗಳಾಗಿದ್ದರೆ ಕಟಕ ರಾಶಿಯವರು ಈ ಒಂದು ತಿಂಗಳು ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂತಹ ಸಮಯ. ಹೂಡಿಕೆಯಿಂದ ಉತ್ತಮ ಲಾಭವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಖಂಡಿತವಾಗಲೂ ನೀವೊಂದು ಹೂಡಿಕೆ ಮಾಡಿದ್ರೆ ಅದರಿಂದ ನೀವೇನು ನಿರೀಕ್ಷೆ ಮಾಡ್ತೀರಿ ಅದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಸಾಧ್ಯವಾಗುತ್ತೆ. ವ್ಯಾಪಾರ ವ್ಯವಹಾರ ಮಾಡುವಂಥ ವ್ಯಕ್ತಿಗಳಿಗೆ, ಕಟಕ ರಾಶಿ ವ್ಯಕ್ತಿಗಳಿಗೆ. ಇನ್ನು ನಿಮ್ಮ ರಾಶ್ಯಾಧಿಪತಿಯ ಶುಭ ಸ್ಥಾನದಿಂದಾಗಿ ಆರ್ಥಿಕ ಪರಿಸ್ಥಿತಿ ನಿಮಗೆ ಬಲಗೊಳ್ಳುತ್ತೆ. ದೀರ್ಘಕಾಲದಿಂದ ಸಿಕ್ಕಾಕೊಂಡಿರುವಂಥ, ಅಂದರೆ ಯಾರಾದರೂ ಹಣ ಕೊಡಬೇಕಾಗಿತ್ತು ಇನ್ನೂ ಬರ್ತಾ ಇಲ್ಲ ಅನ್ನೋಂಗಿದ್ರೆ, ಅಥವಾ ಎಲ್ಲೋ ಹಣ ಸಿಕ್ಕಾಕೊಂಡಿದೆ, ಕೆಲಸ ಮಾಡಿದ್ದ ಹಣ ಬರ್ತಾ ಇಲ್ಲ ಕೈಗೆ ಅಂತಂದರೆ ಖಂಡಿತವಾಗ್ಲೂ ಆ ಹಣ ನಿಮ್ಮ ಕೈ ಸೇರುತ್ತೆ. ಅಥವಾ ಬಾಕಿ ಉಳಿದಿರುವಂತಹ ಸಾಲವನ್ನು ಮರಳಿ ನೀವು ಕೊಡೋದಕ್ಕೂ ಕೂಡ, ಅಂದರೆ ಸಾಲ ಮಾಡಿದ್ದರೆ ಆ ಸಾಲವನ್ನು ಕೂಡ ನೀವು ತೀರಿಸ್ತೀರಿ. ವಾಹನ, ಭೂಮಿ ಅಥವಾ ಮನೆಯನ್ನು ಖರೀದಿ ಮಾಡೋದಕ್ಕೆ ಯೋಜನೆಯನ್ನು ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಿದ್ದರೆ ಈ ತಿಂಗಳು ನಿಮ್ಮ ಪ್ರಯತ್ನಗಳು, ಈ ತಿಂಗಳಲ್ಲಿ ಪ್ರಯತ್ನ ಮಾಡಿ, ಖಂಡಿತ ಒಂದು ಕೈಗೂಡುತ್ತೆ. ಖಂಡಿತವಾಗಲಿ ನಿಮ್ಮ ಕೆಲಸ ಆಗತ್ತೆ. ಇನ್ನು ಕೌಟುಂಬಿಕ ಜೀವನ ನೋಡೋದಾದರೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಸಹೋದರ ಸಹೋದರಿಯರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು, ಸಣ್ಣ ಮುನಿಸು, ಕೋಪ ತಾಪ ಏನೇ ಇದ್ದರೂ ಕೂಡ ಎಲ್ಲ ದೂರ ಆಗಿ ಸಂಬಂಧಗಳು ಗಟ್ಟಿಯಾಗ್ತವೆ. ಅವಿವಾಹಿತರಾಗಿದ್ದರೆ ಕಟಕ ರಾಶಿಯವರು ನಿಮಗೆ ಈ ತಿಂಗಳಲ್ಲಿ, ಅಂದರೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಲ್ಯಾಣ ಯೋಗ ಕೂಡಿ ಬರುತ್ತೆ. ಸೂಕ್ತ ಜೀವನ ಸಂಗಾತಿಯ ಹುಡುಕಾಟ ಪೂರ್ಣಗೊಳ್ಳುತ್ತೆ. ಇಲ್ಲಿಯವರೆಗೆ ನೀವು ಭಾಳ ಹುಡುಕಾಟ ಮಾಡ್ತಾ ಇರ್ಬೋದು, ಖಂಡಿತವಾಗ್ಲೂ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಹುಡುಕಾಟಕ್ಕೆ ಕೊನೆ ಸಿಗುತ್ತೆ. ಯಾಕಂದರೆ ಸೂಕ್ತ ಸಂಗಾತಿ ಸಿಗ್ತಾರೆ. ಪ್ರೇಮಿಗಳಾಗಿದ್ದರೆ ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಹೆಚ್ಚಾಗತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಹಳೆಯ ಕಾಯಿಲೆಗಳೇನಾದರೂ ಇದ್ದರೆ ಅಥವಾ ಸಮಸ್ಯೆಗಳಿಗೆ, ದೈಹಿಕ ಸಮಸ್ಯೆ ಇದ್ದರೆ ಬಳಲ್ತಾ ಇದ್ದವಂಥವರಿಗೆ ಖಂಡಿತವಾಗಲೂ ಕೂಡ ಮುಕ್ತಿ ಸಿಗುತ್ತೆ, ನಿವಾರಣೆ ಸಿಗುತ್ತೆ. ಇನ್ನು ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗೋದ್ರಿಂದ, ಅಂದರೆ ಒಂದು ಪಾಸಿಟಿವ್ ಆಲೋಚನೆಗಳು ಬರೋದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗಿ ನೆಮ್ಮದಿ ಸಿಗುತ್ತೆ. ಒಂದಷ್ಟು ಟಿಪ್ಸ್ಗಳನ್ನು ನೀವು ಅಳವಡಿಸಿಕೊಳ್ಳಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ. ಏನೇನು ಅಂತ ಅನ್ನೋದಾದರೆ, ನಿಮ್ಮ ಯಶಸ್ಸಿನ ಭರದಲ್ಲಿ ಆಪ್ತರನ್ನು, ಹಿತೈಷಿಗಳನ್ನು ನೀವು ನಿರ್ಲಕ್ಷ್ಯ ಮಾಡಬಾರದು. ಅವರನ್ನೂ ಕೂಡ ಗಣನೆಗೆ ನೀವು ತೆಗೆದುಕೊಳ್ಳಬೇಕು. ವಾರದ ದಿನಗಳಲ್ಲಿ ಸೋಮವಾರ ಮತ್ತು ಗುರುವಾರ ನಿಮಗೆ ಅತ್ಯಂತ ಶುಭದಾಯಕವಾಗಿರುವಂತಹ ದಿನಗಳಾಗಿರ್ತವೆ. ವಾರದಲ್ಲಿ ಈ 2 ದಿನ, ಸೋಮವಾರ ಗುರುವಾರ, ಕರ್ಕಾಟಕ ರಾಶಿಯವರಿಗೆ ಬಹಳ ಒಳ್ಳೆಯದು. ಯಾವುದೇ ಕೆಲಸ ಮಾಡೋದಿದ್ರು, ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿದ್ರು ಈ ದಿನಗಳಲ್ಲಿ ತೆಗೆದುಕೊಳ್ಳಿ. ಪ್ರತಿದಿನ ಶಿವನಿಗೆ ಜಲಾಭಿಷೇಕ ಮಾಡೋದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸೋದ್ರಿಂದ ಮಾನಸಿಕ ಶಾಂತಿ ಮತ್ತು ಅದೃಷ್ಟ ವೃದ್ಧಿಯಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.